ಹುಣಸಳೆ ಬೆಳೀತಿದ್ರು. ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಕೋಕೋ ಮರದಲ್ಲಿ ಅಂದರೆ ಕೋಕೋಯಿಂದ ಹಿಂಗೆ ಚಾಕ್ಲೇಟ್ ಮಾಡ್ತಾರೆ ಅಂತ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ ಕೋಕೋ ಮರ. ಏನೇ ಬೀಚ್ ಹತ್ರ ನಿಂತ್ಕೊಂಡ್ಬಿಟ್ಟಿದ್ಯಾ? ಬೀಚ್ ಅಲ್ಲ, ಲೇಕ್ ಲೇಕ್. ಗಾಳಿ ಅಂತ ಹೆವಿ ಬೀಸ್ತಿದೆ. ಎಡಿಯೇ ಟಕ 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 ಅಂತ. ಇದು ಸ್ವಲ್ಪ ಡಾರ್ಕ್ ಇದೆ, ಇದು ಸ್ವಲ್ಪ ಲೈಟ್ ಇದೆ, ಆಮೇಲೆ ಇಲ್ಲೊಂದು ವೈಟ್ ಚಾಕ್ಲೇಟ್ ಇದೆ. ಸೊ ಇವಾಗ ಜಾನ್ ಟ್ರೈ ಮಾಡ್ತಾರೆ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಇದರಲ್ಲಿ ಸ್ವಲ್ಪ ಲೆಸ್ ಹಾಕಿದೆ, ಮಿಲ್ಕ್ ಆ್ಯಡ್ ಮಾಡಿದ್ದಾರೆ ಸರ್. ಹೆಂಗಿದೆ? ಅದಾ ಇದಾ? ಡೈರಿ ಮಿಲ್ಕ್ ಥರ ಇದೆ. ಹೌದಾ? ವಾ, ಹಂಗಾದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. How are you feeling? Cold and rainy, so we didn't expect this. ಈಗ ಇವಾಗ ತಾನೇ ಬಂದಿದ್ದೀವಿ, ಝೂರಿಕ್ಗೆ ರೀಚ್ ಆಗ್ತಿದ್ದೀವಿ. ಐ ಮೀನ್ ಸ್ವಿಟ್ಜರ್ಲ್ಯಾಂಡ್ ಕ್ಯಾಪಿಟಲ್ ಸಿಟಿಲಿದ್ದೀವಿ. ಸೊ ಇಲ್ಲೊಂದಷ್ಟು ಲೊಕೇಶನ್ಸ್ನ ನೋಡಿ ಬೇಗ ಬೇಗ ಇವತ್ತೇ ಎಸ್ಕೇಪ್ ಆಗೋಣ ಅಂತಿದ್ದೀವಿ. ಬೇಕಲ್ಲಿ ಆಗ್ಬಿಡೋದು ವಿಸಿಟ್. ಎಂತ ಸಮಾಚಾರ? ಸಮಾಚಾರ ಇಲ್ಲ, ಸ್ವಿಟ್ಜರ್ಲ್ಯಾಂಡಲ್ಲಿದ್ದೀವಿ. ಸೊ ಇಲ್ಲಿ ಲೇಕ್ ಝೂರಿಕ್ ಅಂತ, ಅಂದರೆ ಝೂರಿಕ್ ಬಂದುಬಿಟ್ಟು ಕ್ಯಾಪಿಟಲ್ ಸಿಟಿ ಆಫ್ ಸ್ವಿಟ್ಜರ್ಲ್ಯಾಂಡ್. ಇಲ್ಲಿ 2 ಪ್ಲೇಸಸ್ನ ವಿಸಿಟ್ ಮಾಡೋಣ ಅಂತಿದ್ದೀವಿ. ಒನ್ ಆಫ್ ದಮ್ ಈಸ್ ಲೇಕ್ ಝೂರಿಕ್, ಮತ್ತು ಇನ್ನೊಂದು ಯಾವುದೋ ಮೌಂಟೇನು, ಅದ್ರ ಹೆಸರು ಗೊತ್ತಿಲ್ಲ, ಇವಿಂದ ಸ್ಟಾರ್ಟ್ ಆಗುತ್ತೆ. ಇವೆರಡು ಲೊಕೇಶನ್ ನೋಡೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಸೊ ಫಸ್ಟ್ ಲೊಕೇಶನ್ ಈಸ್ ಲೇಕ್ ಝೂರಿಕ್. ಅದಕ್ಕಿಂತ ಮುಂಚೆ ಡೆಲ್ಲಿ ಟಿಕೆಟ್ ಎಷ್ಟಿದೆ ಇದೆಲ್ಲ ನೋಡಿ ಡೆಲ್ಲಿ ಟಿಕೆಟ್ ತೊಗೊಬೇಕು. ಮಿರರ್ ಇದೆ ನೋಡಿ. ಚಳಿ 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 ಚಳಿ. ನೋಡ್ ಜನ ಇಲ್ಲ ಯಾವ್ದೋ ಮಿಷಿನ್ ಇದೆ. ಝೂರಿಕ್ ಕಾರ್ಡ್ ಅದು ಹೋಗೋದು ಸ್ಟಾರ್ಟಿಂಗ್ ಬಿಟ್ಟು ಹೇಳ್ತಲ್ಲ, ಹೋಗ್ಬೋದು ಅಂತ ಹೇಳ್ತಾರೆ. ಝೂರಿಕ್ ಕಾರ್ಡಲ್ಲಿ 2 ಪ್ಲೇಸ್ ಇನ್ನೊಂದ್ಸಲ ಚೆಕ್ ಮಾಡಿ. ಎರಡು ಬಂತಾನೆ ಇಲ್ಲ, ಒಂದೇ ಬಂದಿದ್ದು. ನಿಮ್ಮ ಕೈ ಅಡ್ಡ ಕೊಟ್ರೆ ಅಲ್ಲಿ ಬರುತ್ತೆ. ಸರಿ ಹೇಳು. ಬಂತಾ? ಬಂತು. ಬರೀ ಅಷ್ಟೊಂದು ಚೆನ್ನಾಗಿ ಕಾಣ್ತಾನೆ ಇರಲ್ಲ ಅದು ಕ್ಯಾಮ್ರಾಗೆ. ವೈಡ್ ಆ್ಯಂಗಲ್ ಚೆನ್ನಾಗಿ ಬರುತ್ತೆ. ಓ
ಅನ್ಕೊಂಡೆ. ಓಹೋ ಅವನು ಟ್ರೈನಲ್ಲಿ ಹೇಳ್ದ. ಅಲ್ಲೇ ಸ್ಟೇಷನ್ ಹಿಂಗೆ ನಡ್ಕೊಂಡು ಬಂದರೆ ಲೆಟ್ಸ್ ವಾಕ್. ಮಳೆ ಬರ್ತಿದೆ. ಓ ಮೈ ಗಾಡ್. ಏನಿದು ಸೈಡ್ ಸಿಪ್ ಇದೆಯಲ್ಲ ಈ ಕಡೆ ಜಾಕೆಟಲ್ಲಿ, ಹಾಂ ಅಲ್ಲಿ ಆ ಬ್ರಿಡ್ಜ್ ಮಧ್ಯದಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡ್ಬಿಡೋಣ ನಡಿ. ಅಲ್ಲಿ ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿ ಅನ್ಬಾ. ನಾವು ಆ್ಯಕ್ಚುಲಿ ಡೇನ ವೆದರ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಬೇಕಾಗಿತ್ತು. ನಾವು ಡೇ ಸೆಲೆಕ್ಟ್ ಮಾಡ್ಬಿಟ್ಟು ಆಮೇಲೆ ವೆದರ್ ನೋಡ್ತಿದ್ವಿ. ನಾಟ್ ಅ ಗುಡ್ ಐಡಿಯಾ. ಕೊಡಿಲಿ. Hi Johnny, how are you feeling? Cold and rainy, so we didn't expect this. Let's see. We are on a bridge walk, Lake Zurich. Heavy cold ಇದೆ. It's very cold. It's famous in Switzerland. ಓಕೆ, ಜಾನಿನ ಕೇಳೋಣ ಹೆಂಗಿತ್ತು ಅಂತ. ಹೇಗಿದೆ ಜಾನಿ? ಟೇಸ್ಟ್ ಮಾಡಿ. ಟೇಸ್ಟ್ ಆಯಿತು. ಗೋವಾ ಮಾಲ್ಟ ಅಂತೂ ಕ್ರೀಮ್ ಇದೆ, ಕ್ರಂಚಿ ಕ್ರೀಮ್ ಅಂತ. ಸೊ ಅದು ನನ್ನ ಫೇವ್ರೆಟ್. ಅದು ಸ್ವಿಟ್ಜರ್ಲ್ಯಾಂಡ್ ಒರಿಜಿನ್. ಸೊ ಅದರಿಂದ ಒಂದು ಪಫ್ ಮಾಡಿದ್ದಾರೆ. ಕ್ರೀಮ್ ಎಲ್ಲ ಚೆನ್ನಾಗಿದೆ, ಮೇಲ್ಗಡೆ ಮಾಮೂಲಿ ಪಫ್ ಥರ ಇದೆ. ಸೊ ಬೇಸಿಕಲಿ ಬರೀ ಕ್ರೀಮ್ ಚೆನ್ನಾಗಿದೆ. ಒಳ್ಳೆ ಕ್ರಂಚಿ ಕ್ರೀಮ್. ನಂಗೆ ಆ ಕ್ರೀಮ್ ಇಷ್ಟ. ಅದು ಬಿಸ್ಕಿಟಲ್ಲಿ, ಇದು ಅಷ್ಟೇ. ನೀವು ಯಾವಾಗ ಜನಿ ಫಸ್ಟ್ ಇದನ್ನು ಟೇಸ್ಟ್ ಮಾಡಿದ್ದು? ಅಂದರೆ ಇದು ಓಮಾಲ್ಟನ್? ಹಾಂ, ಮಾಸ್ಟರ್ಸ್ ಮಾಡಬೇಕಾದ್ರೆ ಜರ್ಮನಿಲಿ ಪ್ಯಾರಬಾನಲ್ಲಿದ್ದಾಗ ಕೌಫ್ಲ್ಯಾಂಡಲ್ಲಿ ತೊಗೊಂಡಿದ್ದೆ. ಸೊ ಜಾನಿ ಜರ್ಮನಿಯಲ್ಲೇ ಮಾಸ್ಟರ್ಸ್ ಮಾಡಿದ್ದು. ಆ ಟೈಮಲ್ಲಿ ಮಾಸ್ಟರ್ಸ್ ಮಾಡೋ ಟೈಮಲ್ಲಿ ಕಾಫ್ಲ್ಯಾಂಡ್ ಅಂತ ಏನಂತಾರೆ ಅದನ್ನು, ಬಿಗ್ ಮಾರ್ಕೆಟ್ ಅನ್ನೋ ಥರ, ಅದು ಕಫ್ಲ್ಯಾಂಡ್ ಅಂತ. ಸೊ ಅಲ್ಲಿ ಇದನ್ನು ಟ್ರೈ ಮಾಡಿದ್ರಂತೆ ಫಾರ್ ದ ಫಸ್ಟ್ ಟೈಮ್. ಅದಾದಮೇಲೆ UK ಚೆನ್ನಾಗಿರುತ್ತೆ ಅದು ಇದು ಅಂದ್ಕೊಂಡು ಒಂದ್ಸಲ ನನಗೂ ತಿನ್ನಿಸಿದ್ರು. ನನಗೂ ಇಷ್ಟ ಆಗಿತ್ತು. ಆ್ಯಂಡ್ ನಾವು ಮುಂಚೆ ಒಂದ್ಸಲ ಮೋಸ್ಟ್ಲಿ ನೀವು ಹಿಂದಿನ ಬ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಫ್ರಾನ್ಸಲ್ಲಿ ಕೂಡ 1.5 ಮಂತ್ ಏನೋ ಇದ್ವಿ. ಆ ಟೈಮಲ್ಲಿ ಜಾನಿ ಇದನ್ನು ಸಜೆಸ್ಟ್ ಮಾಡಿದರು. ಸೊ ಇದನ್ನು ತಿಂದು ಆಮೇಲೆ ಮತ್ತೆ UK ಹೋದ್ಮೇಲೆ ತಿನ್ನಬೇಕು ಅನಿಸ್ತು. ಆ ಟೈಮಲ್ಲಿ ಮತ್ತೆ ಆರ್ಡರ್ ಮಾಡ್ಕೊಂಡು ತಿಂದಿದ್ವಿ. ಅಲ್ಲಿ ಸಿಗಲ್ಲ, ಬಟ್ ಅಮೆಝಾನಲ್ಲಿ ಏನೋ ಆರ್ಡರ್ ಮಾಡ್ಕೊಂಡು ತಿಂದಿದ್ದು ಅಲ್ಲ. ಓಕೆ, ನಾವು ನೆಕ್ಸ್ಟು ಲೇಕಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಲೆಟ್ಸಿ. ಬಟ್ ಸಿಕ್ಕಾಪಟ್ಟೆ ಚಳಿ ಆ್ಯಂಡ್ ಸಿಕ್ಕಾಪಟ್ಟೆ ವಿಂಡಿ ಇದೆ ಆ್ಯಂಡ್ ಮಳೆ ಕೂಡ ಲೈಟಾಗಿ ಮಳೆ ಕೂಡ ಬರ್ತಿದೆ. ಲೆಟ್ಸ್ ಗೋ ನಾವು.
ಆ್ಯಂಡ್ ಇದೇನಿದು ಕರೆನ್ಸಿ CHWನಾ CHF ಅಂತ ಫುಲ್ ಫಾರ್ಮ್ ಗೊತ್ತಿಲ್ಲ. CHF ಯೂರೋಗಿನ್ನ ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ. ನಾವಿವಾಗ ಅಂಡರ್ಗ್ರೌಂಡ್ ಸ್ಟೇಷನ್ಗೆ ಬಂದಿದ್ದೀವಿ ಎಸ್ಬಾನ್ ತಗೊಳ್ಳೋಕ್ಕೆ. ಇದಂತೂ ಸಖತ್ತಾಗಿದೆ. ನಾನಿವಾಗ ಸ್ಟಾಪ್ ಮಾಡೋಕ್ಕಾಗ ನೀರು ಕಾಣಿಸ್ತಾನೆ ಇಲ್ಲ, ಮುಟ್ಟೆ ನೀರ್ನ ಬಿಡು ಸಾಕು, ಕೋಲ್ಡ್ ಆಗ್ಬಿಡುತ್ತೆ. ಆಗಲೇ ಕತ್ಲಾಗ್ತಿದೆ. ಜಾನಿ, ಹೌ ಯು ಫೀಲಿಂಗ್? ಐ ಫೀಲಿಂಗ್ ಕನ್ಫ್ಯೂಸ್ಡ್. ಇಲ್ಲಿ ಸ್ವಲ್ಪ ಲೊಕೇಶನ್ಸ್ ಇದೆ ನೋಡಿ, ಇಲ್ಲೆಲ್ಲ ವಾಟರ್ ಇದೆ. ಅದೆಲ್ಲ ನೋಡಿಬಿಟ್ಟು ಅದರ ಒಳ್ಳೆ ಲೊಕೇಶನ್ಸಲ್ಲಿ ಫೋಟೋ ತಕ್ಕೊಂಡು ಹೋಗಬೇಕು. ಮೇಯ್ನು ಏನಾದರೂ ವಿಸಿಟ್ ಮಾಡಿದ್ರೆ ಸ್ಟೇಷನ್ ಹತ್ರನೇ ಯಾವುದಾದ್ರೂ ಮ್ಯೂಸಿಯಮ್ಸ್ ಇದ್ದರೆ ವಿಸಿಟ್ ಮಾಡ್ಬೋದು. ಈಗ ಸದ್ಯಕ್ಕೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಅದೊಂದು ಝೂಗೆ ಬಂದು ಮಾಡ್ತಾರೆ ಕೆಲಸ. ಚಾಕ್ಲೇಟ್ ಫ್ಯಾಕ್ಟ್ರಿ ಮ್ಯೂಸಿಯಮ್ ಇದೆ ಇಲ್ಲಿ, ಅಂದರೆ ಲಿಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ, ಟಾಪ್ 1 ಚಾಕ್ಲೇಟ್ ಫ್ಯಾಕ್ಟ್ರಿ ಇನ್ ಯುರೋಪ್. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಷ್ಟೇ, ನೋಡುವ. ಬಾಯ್ ಬಾಯ್ ಬಸ್. ಲೆಫ್ಟ್ ಸೈಡ್ ಯಾರೋ ತಗೋತಾರೆ ನೋಡು. ತಗೊಂಡು ಹೋಗೋಣ ಫಸ್ಟು. ಒಳಗಡೆ ಹೋಗಿ ಬಂದ್ಬಿಡೋಣ ಅನ್ಸುತ್ತೆ ಮೋಸ್ಟ್ಲಿ. ಏನಂತಿದ್ರು ಮಾವ? ಕೋಕೋ ಚಾಕ್ಲೇಟ್ ಇವು, ಇದರಲ್ಲಿ ಚಾಕ್ಲೇಟ್ಸ್ ಮಾಡ್ತಾರೆ ಅಂತ ಪಪ್ಪನ ಹೇಳಿದ್ ನಂಗೆ ಗೊತ್ತಿರಲಿಲ್ಲ. ನೀವು ಬೆಳೀತಿದ್ರ? ಮುನ್ಸಿನಲ್ಲಿ ಬೇಜಾನ್ ಮರಗಳಿದೆ. ಇದು ನಮ್ಮ ತೋಟದಲ್ಲಿ ಬೆಳೆದಿದ್ರು ಅಷ್ಟೊಂದು. ಬರೀ ಈ ಕಡೆ ಕೋಕೋ ಮರ ನಮ್ಮ ಹುಣಸನಳ್ಳಿ ಬೆಳೀತಿದ್ರು. ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಕೋಕೋ ಮರದಲ್ಲಿ, ಅಂದರೆ ಕೋಕೋಯಿಂದ ಹಿಂಗೆ ಚಾಕ್ಲೇಟ್ ಮಾಡ್ತಾರೆ ಅಂತ ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ ಕೋಕೋ ಮರ. ಇದನ್ನೇನು ಕುಟ್ಬಿಟ್ಟು ಪುಡಿ ಮಾಡ್ತಾರಾ? ಇರಬೇಕು. ಫುಲ್ ಒಣಗಿಸ್ಬಿಟ್ಟು ಆಮೇಲೆ ಇದು ಮಾಡ್ತಾರೆ ಅನ್ಸುತ್ತೆ. ಅಲ್ಲೋಡ ಅಲ್ಲಿ ಜಾನಿ ಫುಲ್ಲು ಏನು ಕೋಕೋ ಪೌಡರ್ ಮ್ಯೂಸ್ಲಿ ಜೊತೆ ಯಾವಾಗಲೂ ತಿಂತೀಯಲ್ಲ ಕೋಕೋ ಪೌಡರ್. ಅಲ್ಲಿ ನೋಡು ಇಟ್ಟವ್ರೆ, ಅಲ್ಲಿ ಇಟ್ಟವ್ರೆ, ನಡಿ ಹೋಗೋಣ.
ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲೂ ಮಾಡ್ಬೋದು ಅನ್ಸುತ್ತೆ ಜಾನಿ ಇದನ್ನು, ಬಟ್ ಯಾರು ಹೊಸನಹಳ್ಳಿಲಿ ಮಾಡ್ತಿದ್ರು ಅಂತ ಸುಮ್ಮನೆ ಹೇಳ್ತಿದ್ದೀನಿ. ಬಟ್ ಯಾರು ಜಾಸ್ತಿ ಪ್ರೊಡಕ್ಷನ್ ಮಾಡಲ್ಲ ಇಲ್ಲಿಗೆ ಮಾರಕ. ಚಾಕ್ಲೇಟ್ ಪೌಡರ್ ಏನು ಇಂಡಿಯಾದಲ್ಲಿ ಮಾಡಲ್ಲೇನ? ಕೋಕೋ ಪೌಡರ್ ಮಾಡಕ್ಕಂತಾನೆ ಚಾಕ್ಲೇಟ್ ಮಾಡೋದಕ್ಕೆ. ಇದು ಸುಮ್ಮನೆ ಕಾಣೋ ಸ್ಯಾಂಪಲ್ ಇಟ್ಟಿರೋದು. ನನ್ನ ಇಸ್ನಿದೆ ಇಟ್ಟು ಇಟ್ಕೊಂಡೆ. ಇದೆಲ್ಲ ಮಾಯನ್ ಇದ್ರಿಂದ ಬೆಳ್ಕೊಂಬಂದವ್ರು ಕೊಕೋಮನ. ಯಾವ ಇದರಲ್ಲಿ? ಮಾಯನ್ಸ್. ವಾಟ್ ಇಸ್ ಮಾಯನ್ಸ್? ಅವ್ರದ್ದು ಇದು ಕಣೆ, ಕಾಟ್ಮಂಡ್ಸ್ರು ಅವಾಗ. ಇಲ್ಲಿಂದ ಯುರೋಪಲ್ಲಿ ಅನ್ಸುತ್ತೆ. Cocoa before the arrival of Europeans. Mayans. Area of the Olmecs, Mayans, Aztecs and other civilizations before the Spanish colonization. ಇದೇನಂತ ಹೇಳೋದು ಮರ್ತೋದೆ. ಇದನ್ನು ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಬ್ಯಾಗಲ್ಲಿ ಇಡ್ತೀವಲ್ಲ ಅಲ್ಲಿ ಕೊಡ್ತಾರೆ. ಅಲ್ಲಿ ಎತ್ಕೊಂಡು ಫಸ್ಟ್ ಇದನ್ನು ನಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅಲ್ಲಿಗೆ ಸೆಟ್ ಮಾಡಿಕೊಂಡು ನಾವು ಓದೋದ ಕಡೆ ಎಲ್ಲ ಇದನ್ನು ಹಿಂಗೆ ಮಾಡಿದ್ರೆ, ಇದಲ್ಲಿ ನೋಡಿ ಸೌಂಡ್ ಕೇಳಿಸ್ತಿದೆಯಾ, ಇದು ಏನಂತ ಏನು ಪ್ರಾಸೆಸ್ ಅಥವಾ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೋಗಿದ ಕಡೆ ಎಲ್ಲ ನೋಡಿ ಇಲ್ಲೊಂದು ಇಟ್ಟಿದ್ದಾರೆ, ಆಮೇಲೆ ನೋಡಿ ಇಲ್ಲೊಂದು ಇಟ್ಟಿದ್ದಾರೆ, ನೋಡಿ ಇಲ್ಲೊಂದು ಇಟ್ಟಿದ್ದಾರೆ. ಸೊ ಹೋಗಿದ ಕಡೆ ಎಲ್ಲ ಈ ಥರ ಬ್ಯಾಟ್ ಸಿಂಬಲ್ ಥರ ಈ ಸಿಂಬಲಲ್ಲಿ ಏನಾದರೂ ಒಂದು ಇಟ್ಟಿರ್ತಾರೆ ಹಿಂಗೆ ಮಾಡೋಕ್ಕೆ. ಸೊ ಅದ್ರ ಹತ್ರ ಹೋಗ್ಬಿಟ್ಟು ಇದನ್ನು ಟ್ಯಾಪ್ ಮಾಡಿ ನಾವು ಕೇಳಿಸ್ಕೊಬೋದು. ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಎಲ್ಲ ಮಾಡ್ಬೋದು. ಇದನ್ನು ಪ್ಲೇ ಸ್ಟಾಪ್ ಹಿಂಗೆಲ್ಲ ಮಾಡ್ಬೋದು. ಕೇಳಿಸ್ತಿದೆ ಅನ್ಸುತ್ತೆ. ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಆ್ಯಂಡ್ ಜಾನಿ ಅದನ್ನೇ ಮಾಡ್ತವ್ರೆ. ಕೇಳಿಸ್ಕೊತಿದ್ದಾರೆ. ಏನು ಕೇಳಿಸ್ಕೊತಿದ್ದೀವಿ ಜಾನಿ? ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಚೆನ್ನಾಗಿ ಮಾಡಿದ್ದಾರೆ. ಏನಂತಾರೆ ಇದನ್ನು? ಪ್ರೊಜೆಕ್ಟ್ರ್. ಸಮಥಿಂಗ್ ಏನೋ ಪ್ರೊಜೆಕ್ಟರ್ ಥರ ಮೇಲ್ಗಡೆಯಿಂದ ಡಿಸ್ಪ್ಲೇ ಬರ್ತದೆ. ನಾನು ದೂರದಿಂದ ನೋಡ್ಬಿಟ್ಟು ಲಿಟ್ರಲಿ ಎಲ್ಲ ಅದು ಸೀಟ್ಸ್ ಎಲ್ಲ ಹಾಕಿದ್ದಾರೆ ಅಂದ್ಕೊಂಡೆ. ಇದು ಮಾತ್ರ ಸೈಕ್ ಆಗಿದೆ. ಎತ್ಕೊಂಡು ತಿನ್ನೋಣ ಅನ್ನೋ ರೇಂಜಿಗೆ ಆಗ್ತಿದೆ ನನಗೆ. ಚಾಕ್ಲೇಟ್ ಇಸ್ ಸ್ವೀಟ್. ಹಂಗೆ ನಿಂತ್ಕೊ, ಫೋಟೋ ತೆಗಿತೇನೆ. ಬೆಳಗ್ಗೆ ಬರ್ತಿಲ್ಲ ಆದರೆ. ಇಲ್ಲಿ ಬರ್ತೀವಿ. ಇಲ್ಲಿಂದ ಬಂದಮೇಲೆ ಏನು ಜಾನ ಇದು? So classic first made chocolates in the world. ಹೆಂಗೆ? ಮೈ ಗಾಡ್. ನೋಡಿ ಇದು ಇದೆ ಲಿಂಡ್ ಬ್ರ್ಯಾಂಡ್, ಚಾಕ್ಲೇಟ್ ಲಿಂಡ್, ಸ್ವಿಟ್ಜರ್ಲೆಂಡ್ ಬ್ರ್ಯಾಂಡ್ ಅದು. ಇದು ಚಾಕ್ಲೇಟ್ ಬರುತ್ತೆ. ಫ್ರಮ್ ಪಾಸ್ಟ್ ಟು ಪ್ರೆಸೆಂಟ್. ಸ್ಟಾರ್ಟಿಂಗ್ ಸ್ಟೇಜ್ ಇದು, ಹೋಗ್ತಾ ಹೋಗ್ತಾ ನೋಡೋಣ ಹೆಂಗಿರುತ್ತೆ ಅಂತ. ಅದಾದಮೇಲೆ ಇದು ಇಲ್ಲಿ ಚಾಕ್ಲೇಟ್ ಅಚ್ಚುಗಳು ಈ ಥರ ಎಲ್ಲ ಈ ಥರ ಶೇಪಲ್ಲಿ ಚಾಕ್ಲೇಟ್ಸ್ ಮಾಡ್ತಿದ್ರೆ ನೋಡಿ. ಈಗ ನೋಡು ಲಿಂಡ್ ಮಿಲ್ಚ್, ನೆಸ್ಲೆ ಬ್ರ್ಯಾಂಡ್. ಬ್ಲಾಕ್ ಚಾಕ್ಲೇಟ್ಸ್, ಹಾರ್ಟ್ ಶೇಪ್ಟು, ಕ್ಯಾಟ್ ಶೇಪ್ಟು. ಆ ಕಡೆ ನೋಡೋಣ, ಸ್ವಲ್ಪ ಒಂದು ರೇಂಜ್ ಮೀಡಿಯಮ್ ಬರ್ತಾ ಇದ್ದಾರೆ. ಇಲ್ಲಿ ಪ್ರೆಸೆಂಟ್ ಅನ್ಸುತ್ತೆ. ಆಲ್ಮೋಸ್ಟ್ ಪ್ರೆಸೆಂಟ್ಗೆ ಬಂದ್ವಿ ನೋಡಿ. ಇದೇ ಈಗ ಬರ್ತಾ ಇರೋದು. ಇವೆಲ್ಲ ಚಾಕ್ಲೇಟ್ಸ್ ಟ್ರೈ ಮಾಡಿದ್ದೀನಿ ನಾನು. ಆರೆಂಜ್ ಇದನ್ನು ತಿಂದಿದ್ದೀವಿ. ನೈಸ್. ಪಾಸ್ಟ್ ಟು ಪ್ರೆಸೆಂಟ್. ಅಲ್ಲಿ ತಿನ್ಬೋದು. ಬರ್ರಿ ನಾವು ತಿನ್ನೋಣ. ಜಾನಿ ಲಿಟ್ರಲಿ ತಿಂತವ್ರೆ ಜಾನಿ ಎಲ್ಲ. ಇದು ಪ್ರೊಸೆಸ್ಡ್ ಚಾಕ್ಲೇಟ್ ಅನ್ಸುತ್ತೆ, ಪ್ರಾಪರ್ ಕೋಕೋ ಇಂದ ಮಾಡಿರೋಂಥದ್ದು. ಇದು ನೋಡಿ, ಇಲ್ಲಿ ಎಷ್ಟೊಂದು ಸ್ಪೂನ್ ಇಟ್ಟಿದ್ದಾರೆ. ಪ್ರಾಪರ್
ಕೋಕೋ ಮಿಲ್ಕ್ ಚಾಕ್ಲೇಟ್. ಬೇಗ ತಿನ್ನು ನೋಡ್ತಾರೆ. ಫುಲ್ ಪಂಪ್ ಮಾಡ್ತಿದ್ದಾರೆ ಯಾವ ರೇಂಜಿಗೆ ಪಂಪ್ ಮಾಡ್ತಿದ್ದೀಯ ಜಾನಿ? So I'm trying proper cocoa made chocolate. ಇದು ಪ್ರಾಪರ್ ಚಾಕ್ಲೇಟ್. ಇವಾಗ ಮಾಡಿರೋದು ಫ್ರೆಶ್. ತುಂಬ ಸ್ವೀಟ್ ಇದೆಯಾ? ಹಾಟ್ ಚಾಕ್ಲೇಟ್. ಹಾಟಾ? ಅಂದರೆ ಸ್ವಲ್ಪ ಪ್ರಾಪರ್ ಚಾಕ್ಲೇಟ್. ಹಾಂ. ಫೋಟೋ ಕ್ಲಿಕ್ ಮಾಡು. ಸೊ ಟೇಸ್ಟಿಂಗ್ ದಿ ಪ್ರಾಪರ್ ಚಾಕ್ಲೇಟ್ ಮೇಡ್ ಆಫ್ ಕೋಕೋ, ಫ್ರೆಶ್ ಕೋಕೋ ಸೀಡ್ಸ್. ಪ್ಯೂರ್ ಅದೇ ವಿತೌಟ್ ಎನಿ ಏನೋ ಅದೇನೋ ಹಾಕಿರ್ತಾರಲ್ಲ ಅದೇನು ಎಕ್ಸ್ಟ್ರಾಸ್ ಏನಿಲ್ಲ, ಪ್ರಾಪರ್. ಅದೇ ನಾನು ನೋಡಿದೆ ಆ ಕಡೆನಾ? ಓ ಅಲ್ಲಿ ಆ ಕಡೆ ಇದೆ ಕಣೆ. ಇದು ಬೇರೆ ಅದು ಬೇರೆ. ಸರಿ ಬಾ, ಇದು ಪಾಸ್ ಮಾಡ್ಲಾ? ಇದು ಸ್ವಲ್ಪ ಡಾರ್ಕ್ ಇದೆ, ಇದು ಸ್ವಲ್ಪ ಲೈಟ್ ಇದೆ, ಆಮೇಲೆ ಇಲ್ಲೊಂದು ವೈಟ್ ಚಾಕ್ಲೇಟ್ ಇದೆ. ಸೊ ಇವಾಗ ಜಾನ್ ಟ್ರೈ ಮಾಡ್ತಾರೆ ಸೆಕೆಂಡ್ ಒನ್. ಸೊ ಐ ಆಮ್ ಟ್ರೈಯಿಂಗ್ ದ ಸೆಕೆಂಡ್ ಒನ್. ಇದರಲ್ಲಿ ಸ್ವಲ್ಪ ಲೆಸ್ ಹಾಕಿದೆ, ಮಿಲ್ಕ್ ಆ್ಯಡ್ ಮಾಡಿದ್ದಾರೆ ಸರ್. ಹೆಂಗಿದೆ? ಅದಾ ಇದಾ? ಇದೊಂದು ಡೈರಿ ಮಿಲ್ಕ್ ಥರ ಇದೆ. ಹೌದಾ? ವಾ, ಹಂಗಂದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದೇ ಡೈರಿ ಮಿಲ್ಕು ಮಿಲ್ಕ್ ಆ್ಯಡ್ ಮಾಡಿರ್ತಾರೆ. ಇದು ಪ್ರಾಪರ್ ಕೋಕೋ ಅದು. ಇದು ಡೈರಿ ಮಿಲ್ಕ್. ಇದು ಸ್ವಲ್ಪ ಜಾಸ್ತಿ ತಿಂದರೆ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ. ಡಾರ್ಕ್ ಚಾಕ್ಲೇಟ್. ಹಾಂ, ಇದು ಮಿಲ್ಕ್ ಆ್ಯಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಇದು ಆಲ್ಮೋಸ್ಟ್ ಡೈರಿ ಮಿಲ್ಕ್ ಥರ ಇರುತ್ತೆ. ಸೈಡ್ ಬಾ, ಅವ್ರೇನು ಕ್ಲೀನ್ ಮಾಡ್ತಾವ್ರೆ. ಹೌದು, ಸೇಮ್ ಡೈರಿ ಮಿಲ್ಕ್. ಕೋಕೋಗೆ ಮಿಲ್ಕ್ ಆ್ಯಡ್ ಮಾಡಿದ್ರೆ ಪ್ರೊಸೆಸ್ಡ್ ಮಿಲ್ಕು ಹಿಂಗೆ ಆಗೋದು. ಸೈಡ್ ಬಾ. ಮಿಲ್ಕ್ ವೈಟ್ ಚಾಕ್ಲೇಟ್. ಸೇಮ್ ಅದೇ ಥರ ಇದೆಯಾ? ಸೇಮ್ ಡಿಟ್ಟೋ ಮಿಲ್ಕ್ ಬಾರ್. ಪ್ರಾಪರ್ ಮಿಲ್ಕಿ ಬಾರ್ ಚಾಕ್ಲೇಟ್ ಅಂತ ಹೇಳ್ಬೋದು. ಇಂಡೋರ್ ವೈಟ್ ಚಾಕ್ಲೇಟ್ ಮಾಡ್ತಾರೆ, ಸೇಮ್ ಟೇಸ್ಟ್. ಹೆಂಗ್ ತಿಂದ ಹೆವಿ ಸ್ವೀಟ್. ಓಕೆ, ಲೆಟ್ಸ್ ಗೋ. ಫುಲ್ ಮೆಷಿನ್ಸ್ ಇಟ್ಟಿದ್ದಾರೆ, ಜನಕ್ಕೆ ಕೈ ಇಡ್ತಾರೆ, ಗ್ರೀನ್ ಆಗಿ ಕೈಗೆ ಬರುತ್ತೆ ಅಷ್ಟೇ. ಡಾರ್ಕ್ ಚಾಕ್ಲೇಟ್ ಅನ್ಸುತ್ತೆ. ಎಲ್ಲದೇ ಏನು ನಿಜವಾದ ಅನ್ಸ, ಇದು ಸುಮ್ಮನೆ ಪೇಪರ್ ಅನ್ಸುತ್ತೆ. ಇದು ಇಲ್ಲ ಕಣೋ, ನಿಜವಾದ ಅನ್ಸುತ್ತೆ. ಪ್ಲಾಸ್ಟಿಕ್ ಅನ್ಸುತ್ತೆ ಕಣೆ ಇದೆಲ್ಲ. ಈ ಪೆಪ್ಪರ್ ರಿಯಲ್ ಇರ್ಬೋದು, ಇದು ರಿಯಲ್ ಆಗೇ ಇದೆ ನೋಡು. ಅದು ರಿಯಲ್ ಇರ್ಬೋದು, ಬಟ್ ಇದು ರಿಯಲ್ ಇರೋಕ್ಕೆ ಸಾಧ್ಯ ಇಲ್ಲ. ಸ್ಟ್ರಾಬೆರಿ ಹೋಗ್ಬಿಡುತ್ತೆ. ಹಾಂ, ಇದು ಪ್ಲಾಸ್ಟಿಕ್. ಇನ್ನೊಂದ್ಸಲ ಇಟ್ಕೋ ಜಾನಿ, ನಾನು ಇಟ್ಕೊತೀನಿ ಇರು. ಆ ಕಡೆ ಬೆಳೆ ಚಾಕ್ಲೇಟ್ ನೋಡು. ಆ ಕಡೆ ಇದು ಅದೇ ಅನ್ಸುತ್ತೆ. ಸೇಮ್ ಸೇಮ್. ಇಟ್ಕೋ ಜಾನಿ. ತೆಂಗಿನಕಾಯಿ ನೋಡಿ ಹೆಂಗಕ್ಕವ್ರೆ. ಇಟ್ಕೊಳ್ಳೋ, ನಾನು ಇಟ್ಕೊತೀನಿ. ಆನ್ ಇದೆ. ಪಾಪ ಅವ್ರಿಗೆ 2 ಕೈಯಲ್ಲಿ ಇಟ್ಕೊಂತೈತೆ, ಬರ್ತಾರೆ ಒಂದೇ ಸತಿ ಬರೋದು ಅದು.
ರೆಡ್ ಇತ್ತಲ್ಲ. ಹ್ಞೂ ನಾ ಇಟ್ಕೊಂತ ಇದ್ದೀನಿ ಇವಾಗ. ಓಕೆ. ಅಬ್ಬಬ್ಬ ಚಾಕ್ಲೇಟು. ಡಾರ್ಕ್ ಚಾಕ್ಲೇಟ್. ಏಯ್ ನಂಗೆ ತಿನ್ಸಂದ್ರೆ ವಿಡಿಯೋ ಮಾಡ್ಬೇಕಾನೆ. ವಿಡಿಯೋ ಮಾಡ್ತಿರೋದು ಇಲ್ಲೆಲ್ಲ ಸೈಡಲ್ಲಿ ಪ್ಲಾಸ್ಟಿಕ್ ಥರ ಇಟ್ಕೊಂಡ್ಬಿಟ್ಟು ಡಾರ್ಕ್ ಚಾಕ್ಲೇಟ್ ಬಿಡ ಅದರೊಳಗೆ ಮುರ್ದು ಕೊಡ್ತಾಳೆ. ಬೇರೆ ಕಂಟ್ರಿಗೆ ತೊಗೊಳೋ, ಜರ್ಮನಿ ಮಾತ್ರ. ಅದು ಬೇರೆ ಇದೆಯಾ? ಇಂಡಿಯಾಗೆಲ್ಲ ತೊಗೊಂಡೋಗಂಗಿಲ್ಲ, ಅದನ್ನ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಟ್ರಿಪ್ಗೆ ಹೋದ್ರೆ ಅದನ್ನ ತೊಗೊಂಡೋಗಂಗಿಲ್ಲ ಜಾನಿ. ನಮ್ಮ ಫೋಟೋಗೆ ಅಷ್ಟೇ ಬೇಕಾಗಿರೋದು. ಬಾಯಿ ಅಲ್ಲಿ ಕಹಿ ಆಗ್ಬಿಡ್ತು ಅಂತ ಮತ್ತೆ ಇಲ್ಲಿ ಬಂದಿದ್ದಾರೆ ಜಾನಿ. ಡಾರ್ಕ್ ಚಾಕ್ಲೇಟ್ ತಿನ್ವಲ್ಲ ಅಲ್ಲಿ, ಫುಲ್ ಬಾಯಿ ಕಹಿ ಎಲ್ಲ ಆಗೋಯ್ತು. ಬಾಯಿ ಕಹಿ ಆಗೋಯ್ತು, ಅದಕ್ಕೆ ಬಾಯಿ ಸಿಹಿ ಮಾಡೋಣ ಅಂತ ಈ ಕಡೆ ಬಂದಿದ್ದೆ. ನನಗೆ ಸ್ವೀಟ್ ಬರೀ ನಾನು ಹೆಂಡತಿ ಅವಳುಗಳು ತಗೊಳ್ಳೋದಾಯಿತು. ಬರೀ ಇಲ್ವಾ ತೆಗಿತೀನಿ, ಕೊಡಿಲಿ, ತೆಗಿಯಕ್ಕೆ ಬರಲ್ಲ. ಕೊಡಿಲಿ ಕೊಡೋದಿಲ್ಲ ಅಂತಲ್ಲ. ಎಲ್ಲವನ್ನ ಎತ್ಕೊಂಡು ಹೋಗ್ಬೋದು. Bei der schwierige Sorte, mit der schwierigen Füllung, so muss ich sagen. Und bei leichter, wie zum Beispiel jetzt Milch, sind das 70 Tonnen. Wow. Das hört sich viel an, aber das ist es wirklich nicht. Und dann wird einfach jeden Tag neue Sorten produziert? Nein, ist es nicht. So. Also, Pink. Strawberry and cream. Full chocolate. ನಂಗೆ ಇಟ್ಕೊಳ್ಳೋಕ್ಕಾಗ್ತಿಲ್ಲ ಜಾನಿ. ಆಗ್ತಿಲ್ಲ ಜಾನಿ, ನನ್ನ ಕಡೆ ಒಂದು ಎತ್ಕೊತೀನಿ. ಈ ಬಾಲ್ ಇಲ್ಲೇ ಬರುತ್ತೆ. ಈಗೇನು ಮಾಡ್ತಿದ್ಯಾ ಜಾನಿ? ಇದನ್ನು ಸ್ಕ್ಯಾನ್ ಮಾಡಿದ್ರೆ ಒಂದು ಬಾಲ್ ಹೋಗುತ್ತೆ, ವಾಪಸ್ ಬಂದರೆ ಒಂದು ಚಾಕ್ಲೇಟ್ ಬೀಳುತ್ತೆ ಅಲ್ಲಿಂದ. ಅದನ್ನು ತೊಗೊಳಕ್ಕೆ ಇಲ್ಲೆಲ್ಲ ಲೈನಲ್ಲೆಲ್ಲ ವೆಯ್ಟ್ ಮಾಡಿ ಆ ಥರ ಚಾಕ್ಲೇಟ್ ಬರುತ್ತೆ ಈ ಥರ. ಅಲ್ಲಿ ಹೋಗುತ್ತಾ ವೈಡ್ ಆ್ಯಂಗಲ್ ಮಾಡು. ಆಯ್ತಾ? ಆಯ್ತು ಬಿಡ, ಎತ್ತೆ.
ಲೊಕೇಶನ್ ಮಾತ್ರ ಜಂಪಾಗಿ ಕರೆಕ್ಟಾಗಿ ಕರ್ಕೊಂಡು ಹೋಗಲ್ವಾ ಹಂಗಾದ್ರೆ ನಮ್ಮನ್ನ? ಹೇಳ್ತೀವಿ, ಯಾರು ಕರ್ಕೊಂಡು ಹೋಗೋರು ಇಲ್ಲ. ಈ ಬಡ ಬಾಯಿ ಈ ಕಡೆ ಬಾರ ಅಲ್ಲಿಗೆ ತನಕ ಹೋಗೋಣ. ಸೇಫ್ ಇಲ್ಲ, ಬಾರ ಗಾಳಿ ಬರ್ತಾ ಬೇರೆ ಬಿಸ್ತಾರೆ. ಅಲ್ಲಿ ಫುಲ್ ಸಿಟಿ ಕಾಣಿಸ್ತಿದೆ. ಯಾಕೆ ಜನ ಇಷ್ಟು ದೂರ ಬಂದು ಕರ್ಕೊಂಡೇ ಹೋಗ್ತಿರೋ ನೀನು? ಎಲ್ಲ ಕರ್ಕೊಂಡು ಹೋಗ್ಬೇಕಾಗಿದ್ದು ನಿನ್ನೆ ರೈಲ್ವೆ ಸ್ಟೇಷನ್ ತನಕ ಆದ್ರೆ ರೈಲ್ವೆ ಸ್ಟೇಷನ್ ತನಕ ಕರ್ಕೊಂಡು ಹೋಗಕ್ಕೆ. ಇಲ್ಲಿ ಕ್ರೂಸಸ್ ಬೇಕು, ಇಲ್ಲಿ ಪಬ್ಲಿಕ್ ಕ್ರೂಸಸ್ ಇಲ್ಲ, ಯಾವಾಗಲೂ ಎಲ್ಲ ಟೈಮು ಇರಲ್ಲ. ಮತ್ತು ಅದು ಆ ಪಾಯಿಂಟ್ ಬಂದುಬಿಟ್ಟು ಇಲ್ಲಿಂದ 1.5 ಅವರ್ ಆಗುತ್ತೆ. ನಾವು 1.5 ಅವರ್ ಇಲ್ಲಿಂದ ಹೋಗಿ ಮತ್ತೆ ವಾಪಸ್ ಬರೋಷ್ಟು ನಮ್ಮ ಟ್ರೈನ್ ಮನೆಗೆ ಹೋಗಿರೋದು. ಸೊ ಬೆಸ್ಟ್ ಕೇಸ್ ಸಿನಾರಿಯೋ ಏನಂದರೆ ಇಲ್ಲಿರೋ ಒಂದು ವ್ಯೂನ ನೋಡಿಕೊಂಡು ಫೋಟೋ ತಗೊಂಡು ವಾಪಸ್ ಹೋಗಿ ಕರೆಕ್ಟ್ ಏನೇ ಬೀಚ್ ಹತ್ರ ನಿಂತ್ಕೊಂಡ್ಬಿಟ್ಟಿದ್ಯಾ? ಬೀಚ್ ಅಲ್ಲ, ಲೇಕ್ ಲೇಕ್. ಗಾಳಿ ಅಂತೂ ಹೆವಿ ಬೀಸ್ತಿದೆ. ಓಕೆ, ವಿಡಿಯೋ ಸಾಕು ಸದ್ಯಕ್ಕೆ. ಅಲ್ಲೇ ನಿಂತ್ಕೊಳ್ಳಿ, ಅದೇ ತಿಂತೆ ಅಲ್ಲೇ ನಿಂತ್ಕೊಳ್ಳಿ, ಅಲ್ಲಿ ಇಳಿಬೇಡ. ಇದೇ ರೈಲ್ವೆ ಸ್ಟೇಷನು, ಮೆಟ್ರೋ. ಸ್ಟ್ರೀಟ್ ತೋರಿಸೋದು ಹೋಗ್ಲಿರೋದು, ಮೆಟ್ರೋ ಹೋಗ್ಲಿರೋದು. ಅಯ್ಯೋ ಯಾರು ಕಾಣಿಸ್ತಾ ಇಲ್ಲ ನಾನು. ನಮ್ಮ ಟ್ರೈನ್ ಬಂತು ಜಾನಿ. ಇಲ್ಲಿ ನೋಡೋದು ಟ್ರೈನ್ 92